ದಕ್ಷಿಣ ಭಾರತದ ಮಹಾ ಕುಂಭಮೇಳ ಅಂತಲೇ ಕರೆಸಿಕೊಳ್ಳುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವ ಕೇವಲ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಜನ ಸೇರೋದಕ್ಕೆ ಒಂದು ಪ್ರಸಿದ್ಧಿ ಪಡೆದಿದ್ದರೆ ಜೊತೆಗೆ ರಥೋತ್ಸವ ಮತ್ತು ಜಾತ್ರೋತ್ಸವದ ಇಡೀ ಜಾತ್ರೋತ್ಸವದ ದಿನ ನಡೆಯುವ ಮಹಾಪ್ರಸಾದನೂ ಕೂಡ ಪ್ರತಿ ವರ್ಷವೂ ಕೂಡ ಒಂದೊಂದು ವಿಶೇಷತೆಯಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿಯ ವಿಶೇಷತೆ ಏನು ಅಂದರೆ, ನಾನು ದೃಶ್ಯದಲ್ಲಿನೇ ತೋರಿಸ್ತಾ ಹೋಗ್ತೀನಿ. ನಮ್ಮ ಮನೆಯಲ್ಲಿ ಒಂದು 4-6 ಜನರಿಗೆ ಜಿಲೇಬಿ ಮಾಡಿ ತಿನ್ನಬೇಕಂದ್ರೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ಆದರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೋತ್ಸವದಲ್ಲಿ ಬರೋಬ್ಬರಿ 20 ಲಕ್ಷದಷ್ಟು ಜಿಲೇಬಿಯನ್ನು ಮಾಡೋದಕ್ಕೆ ಇಲ್ಲಿ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಮಹಾರಥೋತ್ಸವದ ಮೊದಲ ದಿನದ ಮಹಾಪ್ರಸಾದ ಮತ್ತು 2ನೇ ದಿನದ ಮಹಾಪ್ರಸಾದದಲ್ಲಿ ಈ ಬಾರಿ ಒಂದು ಪ್ರಸಾದ ಸ್ವೀಕರಿಸುವ ಭಕ್ತರಿಗೆ ಜಿಲೇಬಿಯ ಸವಿಯನ್ನು ಉಣಬಡಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಸುಮಾರು 200ಕ್ಕೂ ಹೆಚ್ಚು ಬಾಣಸಿಗರು ಮತ್ತು 60ಕ್ಕೂ ಹೆಚ್ಚು ಕಡಾಯಿಗಳನ್ನು ಇಟ್ಟು ಇಲ್ಲಿ ಬಿಸಿ ಬಿಸಿ ಜಿಲೇಬಿಯನ್ನು ಸಿದ್ಧ ಮಾಡ್ತಾ ಇರೋದನ್ನು ನಾವಿಲ್ಲಿ ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ನಾವು ಮನೆಯಲ್ಲಿ ಒಂದು 4-6 ಜನರಿಗೆ ಮಾಡೋದೇ ಕಷ್ಟ, ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಲಕ್ಷಾಂತರ ಭಕ್ತರಿಗೆ ಜಿಲೇಬಿ ಕೊಡೋದು ಅಂದರೆ ನಿಜಕ್ಕೂ ಇದು ಸರಳವಾದ ಕೆಲಸ ಅಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಜಿಲೇಬಿಯ ಪ್ರಸಾದವನ್ನು ಒಂದು ಟೀಮ್ ಇಲ್ಲಿ ಮಾಡ್ತಾ ಇದೆ. ಸಿಂಧನೂರು ಮತ್ತು ಮುದ್ಗಲ್ ಅವರ ಟೀಮ್, ಅವರು ನಮ್ಮ ಜೊತೆಗಿದ್ದಾರೆ ಆಯೋಜಕರು. ಇದಕ್ಕೆ ಏನೆಲ್ಲ ಬಳಸ್ತಾ ಇದ್ದಾರೆ ಮತ್ತು ಎಷ್ಟೆಲ್ಲ ಒಂದು ಖರ್ಚು ಮಾಡ್ತಾ ಇದ್ದಾರೆ, ಅಂದರೆ ಎಷ್ಟೆಲ್ಲ ಒಂದು ಸಾಮಗ್ರಿಗಳನ್ನು ಬಳಸಿದ್ದಾರೆ ಅನ್ನೋದನ್ನು ಸ್ವತಃ ಅವರಿಂದನೇ ಕೇಳಿ ತಿಳಿಬೋದು. ಸರ್ ನಮಸ್ತೆ. ಸರಿ, ಈಗ ಒಂದು ಜಿಲೇಬಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಎಷ್ಟೆಷ್ಟು ಬಳಸ್ತಾ ಇದ್ದಾರೆ ಅಂತ ಹೇಳಿ ಸರ್. ನಾವು ಎಲ್ಲ ಸಿಂಧನೂರಿನ ಒಂದು ಸ್ನೇಹಿತರ ಭಾಗ ಟೀಮ್ ಇದು. ಕೊಪ್ಪಳದ ಜಾತ್ರೆ ನಾವೇನು ಮಾಡಿದ್ವಿ ಅಂದರೆ 50 ಕ್ವಿಂಟಲಿನ ಹಿಟ್ಟು ಅಷ್ಟೇ, 50 ಕ್ವಿಂಟಲ್ಲು ಮೈದಾ ಹಿಟ್ಟಿಂದು, ಒಂದು 15 ಕ್ವಿಂಟಲ್ಲು ನಾವು ಮೊಸರು, ಆಮೇಲೆ ಒಂದು 15 ಕ್ವಿಂಟಲ್ ಎಣ್ಣೆ ಮತ್ತು 160 ಕ್ವಿಂಟಲ್ಲು ಬೆಲ್ಲ, ಆರ್ಗಾನಿಕ್ ಬೆಲ್ಲ. ಅದರ ಜೊತೆಗೆ ಒಂದು 260 kg ತುಪ್ಪ. ಇದನ್ನ ಇಟ್ಕೊಂಡು ನಾವು ಈ ಜಿಲೇಬಿಯನ್ನು ಮಾಡ್ತಾಯಿದ್ವಿ. ಈ ಜಿಲೇಬಿ ಮಾಡೋದಕ್ಕೆ ನಾವು ಸುತ್ತಮುತ್ತ ಎಲ್ಲ ಅಂದರೆ ಬೀದರ್ ಹಿಡ್ಕೊಂಡು, ಆಮೇಲೆ ಆದೋನಿ ಹಿಡ್ಕೊಂಡು, ರಾಯಚೂರು, ದೇವದುರ್ಗ, ಗಬ್ಬೂರು, ಈ ಥರ ಹಲವಾರು ಕಡೆಯಿಂದ 120 ಜನನ ನಾವು ಜಿಲೇಬಿ ಹಾಕೋರನ್ನ ಕರ್ಕೊಂಡು ಬಾಣಸಿಗರನ್ನು ನಾವು ಕರ್ಕೊಂಡು ಬಂದಿದ್ದೀವಿ. ಅದರ ಜೊತೆಗೆ ಇನ್ನೂ 200 ಜನ ಸೇವೆ ಮಾಡ್ತಕ್ಕಂಥದ್ದನ್ನು ಸಹಾಯಕರಾಗಿ 200 ಜನ, ಒಟ್ಟು 320 ಜನರ ನಡುವೆ ಈ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟು ಎಷ್ಟು ಜಿಲೇಬಿಗಳು ಇಲ್ಲಿ ರೆಡಿ ಆಗ್ತಾವೆ ಸರ್ ಇಷ್ಟೆಲ್ಲ ಹಿಡ್ಕೊಂಡು? ಸರ್ ಒಂದು 12ರಿಂದ 15 ಲಕ್ಷ ಜಿಲೇಬಿಗಳು ರೆಡಿ ಆಗ್ತವೆ. ಯಾವ್ಯಾವತ್ತು ಕೊಡ್ತೀರಿ ಸರ್ ಜಿಲೇಬಿನ? ಸರ್ ಇವತ್ತು ಮತ್ತು ನಾಳೆ 15 ಮತ್ತು 16, ಅಂದರೆ ಅದನ್ನೇನು ಹೇಳಿದ್ರು ಅಜ್ಜರ್ ಅಂದರೆ 14ನೇ ತಾರೀಕು ಮಾಡಿದ್ದು 15ಕ್ಕೆ ಕೊಡ್ತಾಯಿದ್ವಿ, 15ನೇ ತಾರೀಕು ಮಾಡಿದ್ದು 16ಕ್ಕೆ ಕೊಡ್ತಾಯಿದ್ವಿ. ಇದಿಷ್ಟು ಜಿಲೇಬಿಯನ್ನು ಏನು ಸಿದ್ಧ ಮಾಡ್ತಾ ಇದ್ದಾರೆ ಆ ಆಯೋಜಕರ ಮಾತು ಅಂತಲೇ ಹೇಳ್ಬೋದು. ಶರಣಬಸವ ಹುಲಿಯೈದರ್, ವಿಶ್ವವಾಣಿ TV, ಕೊಪ್ಪಳ.